ನಮಸ್ತೆ ಸಿಂಹರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಏಂಜಲ್ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ, ಅಥವಾ ಏಂಜಲ್ ಅಂತ ವ್ಯಕ್ತಿನ ನೀವು ಮದುವೆ ಆಗುವಂತ ಸಾಧ್ಯತೆಗಳು ಇದೆ. ಸೊ ಎಸ್, ಏನೋ ಒಂದು ನಿಮ್ಮ ಜೀವನಕ್ಕೆ ರಿಟರ್ನ್ ಆಗುವಂತ ಸಾಧ್ಯತೆ ಇದೆ. ಸೊ ಯಾರು ನಿಮ್ಗೆ ನಿಸ್ವಾರ್ಥವಾಗಿ ಸೇವೆ ಮಾಡಿದ್ರು ಅಥವಾ ಸಹಾಯ ಮಾಡಿದ್ರು, ನೀವು ಬಹಳಷ್ಟು ಜನಕ್ಕೆ ಇನ್ಮೇಲೆ ನಿಸ್ವಾರ್ಥವಾಗಿ ಸೇವೆ ಮಾಡುವಂತ ಮನಸ್ಥಿತಿನ ಹೊಂದುತ್ತೀರಾ ಅಥವಾ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸಮಾಧಿ ಸ್ಥಿತಿಗೆ ಮೆಡಿಟೇಷನ್ ನ ಮಾಡ್ತೀರಾ, ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಇನ್ನರ್ ಟೆಂಪಲ್ ಏನ್ ಹೇಳುತ್ತೋ ಅದನ್ನ ಕೇಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮೊನ್ನೆ ನಡೆದಂತ ಪೋರ್ಟಲ್ ನಿಮ್ ಜೀವನಕ್ಕೆ ಸಾಕಷ್ಟು ಬದಲಾವಣೆನ ತಗೊಂಡ್ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹಾರ್ಟ್ ಚಕ್ರ ತುಂಬಾ ಬದಲಾವಣೆ ಆಗ್ತಾ ಇದೆ, ಹೀಲ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. 22ನೇ ತಾರೀಕು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಜೊತೆಗೆ ನಿಮ್ಮ ಏನೋ ಒಂದು ಡಿವೈನ್ ಮಸ್ಕ್ಯುಲಿನ್ ಎನರ್ಜಿ ಸಾಕಷ್ಟು ಬದಲಾವಣೆನ ತಗೊಂಡ್ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೂರ್ಯನಾರಾಯಣನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ತುಂಬಾ ಅದ್ಭುತವಾದಂತಹ ವಿಚಾರಗಳು ನಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಧನಸ್ಸು ರಾಶಿಯವರು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾರೆ. ಸೊ ತುಂಬಾ ದೊಡ್ಡ ದೊಡ್ಡ ಡೀಲ್ಗಳನ್ನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ಎಲ್ಲೋ ಹೊರಗಡೆ ಹೋಗಿ ಸುತ್ತಾಡ್ತೀರಾ, ಪ್ರಪಂಚಕ್ಕೆ ಔಟ್ ಆಫ್ ಕಂಟ್ರಿಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿತ್ಯಾನಂದ ಪ್ರಭುಗಳಿದ್ದಾರೆ ಇಲ್ಲಿ. ಸಾಕಷ್ಟು ಪಾಸಿಟಿವ್ ಬದಲಾವಣೆನ ನೀವು ನೋಡ್ತೀರಾ, ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ರಾಜಕೀಯ ಕ್ಷೇತ್ರದಲ್ಲೂ ಕೂಡ ತುಂಬಾ ದೊಡ್ಡ ಹೆಸರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ವೆಹಿಕಲ್ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಹೆಚ್ಚಿನ ಒಂದು ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಧ್ಯಾನನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಶಿವನ ಕ್ಷೇತ್ರಕ್ಕೆ ಹೋಗಿ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಬ್ಬ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ನಿಮ್ ಲೈಫಿಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ನೋ ಅಂತ ಇದೆ, ನೋ ರಿಕವರಿ ಅಂತ ಇದೆ. ಸೊ ಏನೋ ಒಂದು ವಿಚಾರಕ್ಕೆ ನೋ ಇದೆ, ಮತ್ತೆ ರಿಕವರಿ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಆರೋಗ್ಯದ ಕಡೆ ಹೆಚ್ಚಿನ ಸಮಸ್ಯೆ ಇದ್ರೆ ಬಗೆಹರಿಸ್ಕೊಳ್ಳಿ, ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. 10 ಎನರ್ಜಿ ಇದೆ, ಇನ್ನೂ ಒಂದು ಕಂಪ್ಲೀಟ್ ಆಗಿದೆ, ಒಂದು ನ್ಯೂ ಬಿಗಿನಿಂಗ್ ನಿಮ್ ಲೈಫಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಕಾಸ್ಮಿಕ್ ಇಂಟೆಲಿಜೆಂಟ್ ನಿಮ್ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಡಿವೈನ್ ಕ್ರಿಯೇಟಿವಿಟಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಕಂಬಳಿ ಹುಳು ಚಿಟ್ಟೆಯಾಗಿ ಬದಲಾಗುತ್ತಲ್ಲ, ಆ ರೀತಿ ಒಂದು ಎನರ್ಜಿ ಜೀವನದಲ್ಲಿ ಬದಲಾವಣೆನ ತಗೊಂಡ್ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ದುಡ್ಡು ಬರುವಂಥದ್ದು ಕೂಡ ಇದೆ. ಸೊ ಲೈಫ್ ಫಾರ್ಮ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಂಗಲ್ ಇಂದ ನೀವು ಜೀವನನ ನೋಡೋದಕ್ಕೆ ಶುರು ಮಾಡ್ತೀರಾ ಇನ್ಮೇಲೆ ಅನ್ನುವಂಥದ್ದು ಕೂಡ ಇದೆ. ಆಗ್ಲೇ ಹೇಳ್ದಂಗೆ 000 ನ್ಯೂ ಬಿಗಿನಿಂಗ್ ನಿಮ್ ಲೈಫಿಗೆ ಬರ್ತಾ ಇದೆ ಅನ್ನುವಂಥದ್ದು. ಸೊ ಕೆಮಿಸ್ಟ್ರಿ ಚೆನ್ನಾಗಿರೋದ್ರಿಂದ ನಿಮ್ಮ ಲವ್ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಸ್ಟ್ರಾಂಗ್ ಬಾಂಡಿಂಗ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಲೈಫ್ ಅಲ್ಲಿ ನೀವ್ ಅನ್ಕೊಂಡಿರುವಂತ ರೀತಿಯಲ್ಲಿ ನೀವು ಎದ್ದು ನಿಲ್ತೀರಾ ಅನ್ನುವಂಥದ್ದು ಇದೆ. ನಿಮಗೆ ಗೊತ್ತಿದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ಯಾವ್ದು ಸರಿ ಯಾವ್ದು ತಪ್ಪು ಅನ್ಸುತ್ತೋ, ಯಾವ್ದನ್ನ ನೀವು ಸರಿ ಅಂತ ತಿಳ್ಕೊಂಡಿದ್ದೀರೋ ಅದನ್ನ ಬೇರೆಯವ್ರಿಗೂ ಸರಿ ಅಂತ ಅನ್ಸಿದ್ರೆ ನಿಂತ್ಕೊಳ್ಬೇಕು, ಸತ್ಯದ ಪರವಾಗಿ ನಿಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಬೇರೆಯವ್ರ ಮೇಲೆ ತುಂಬಾ ಡಿಪೆಂಡ್ ಆಗಿರ್ತೀರೋ, ನಿಮ್ ಮೇಲೆ ನೀವು ಡಿಪೆಂಡ್ ಆಗಿರ್ತೀರೋ, ಅಥವಾ ಬೇರೆಯವ್ರಿಗೋಸ್ಕರ ಯಾವಾಗ್ಲೂ ನಿಲ್ತಿರೋ, ನಿಮ್ಗೋಸ್ಕರ ನಿಲ್ತಿರೋ, ಒಟ್ನಲ್ಲಿ ನಿಮ್ಮ ಮೆಂಟಲ್ ಅಂಡ್ ಫಿಸಿಕಲ್ ಒಂದಕ್ಕೊಂದು ಸಾಥ್ ಕೊಡೋದಿಲ್ಲ. ನೀವು ಮನ್ಸೇನೋ ಹೇಳ್ತಾ ಇರುತ್ತೆ, ನಿಮ್ಮ ಮೈಂಡ್ ಇನ್ನೇನೋ ಹೇಳ್ತಾ ಇರುತ್ತೆ, ನಿಮ್ಮ ಮೈಂಡ್ ಏನೋ ಹೇಳ್ತಾ ಇರುತ್ತೆ, ನಿಮ್ಮ ಮನಸ್ಸು ಇನ್ನೊಂದೇನೋ ಹೇಳ್ತಾ ಇದೆ. ಸೊ ಈ ತರದೇನೋ ಒಂದು ಇನ್ಬ್ಯಾಲೆನ್ಸ್ ನಡೀತಾ ಇದೆ. ಸಾಧ್ಯ ಆದ್ರೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಚೆನ್ನಾಗಿ ದುಡ್ಡು ಬರುತ್ತೆ, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಇನ್ನು 5 ತಿಂಗಳ ಒಳಗೆ ನೀವು ಅನ್ಕೊಂಡಿರುವಂಥದ್ದು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ, ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ, ಹೊಸ ಅವಕಾಶಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಸಾಕಷ್ಟು ಒಂದು 2 ವಿಚಾರಗಳು ನಿಮ್ಮ ತಲೆಯಲ್ಲಿ ಇರುತ್ತೆ. ಸೊ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಗೊತ್ತಾಗ್ದಿರಾ ಒದ್ದಾಡ್ತೀರಾ ಅನ್ನುವಂಥದ್ದು ಇದೆ. ಯಾರ್ದೋ ಒಂದು ಸಾವಿನ ಸುದ್ದಿ ಕೂಡ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದಲ್ಲಿ ಚೇತರಿಕೆ ತಗೊಂಬನ್ನಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಎಕ್ಸ್ ಕೂಡ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ.
ಜೊತೆಗೆ ಇಬ್ಬರ ಮಧ್ಯೆ ಹೊಸ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳೋದಾ ಅಥವಾ ಹಳೆ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳೋದಾ ಇದ್ರ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಯಶಸ್ಸು, ಸಾಕಷ್ಟು ಅದ್ಭುತವಾದಂಥ ಜೀವನ ಶೈಲಿ ನಿಮ್ದಾಗತ್ತೆ. ಸಾಕಷ್ಟು ಅವಾರ್ಡು, ರಿವಾರ್ಡು, ಸನ್ಮಾನಗಳು ಕೂಡ ಆಗತ್ತೆ. ನಿಮ್ಮ ಎಕ್ಸ್ ವಾಪಸ್ ಬಂದು ಮದುವೆ ಪ್ರಪೋಸಲ್ ಕೊಡುವಂತ ಸಾಧ್ಯತೆ ಇದೆ. ಜಾಬ್ ಆಫರ್ ಬರುವಂತ ಸಾಧ್ಯತೆ ಇದೆ. ಪ್ರೀತಿಲಿ ತುಂಬಾ ಅವಕಾಶಗಳು ಕೂಡ ಸಿಗುತ್ತೆ. ಸೋಲ್ಮೇಟ್ ಎನರ್ಜಿ ಕೂಡ ಇದೆ. ಪಾಪು ಕೂಡ ಬರುತ್ತೆ. ಜಾಬ್ ಆಫರ್, ಮ್ಯಾರೇಜ್ ಆಫರ್, ಹೋಲ್ ಲೈಫ್ ಈಸ್ ಮಸ್ತ್ ಬಿಂದಾಸ್ ಅನ್ನುವಂಥ ರೀತಿಯಲ್ಲಿ ಇದೆ. ಸ್ವಲ್ಪ ಆರೋಗ್ಯ ಏರುಪೇರಾಗಬಹುದು. ಏರುಪೇರಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಬಟ್ ಸೂರ್ಯನಾರಾಯಣ ಇರೋದ್ರಿಂದ ಡ್ಯಾಮ್ ಶೋರ್ ಆರೋಗ್ಯ ಕೂಡ ಚೆನ್ನಾಗಾಗ್ಬಿಡುತ್ತೆ. ಚಿಂತೆ ಮಾಡೋದೇನು ಇಲ್ಲ. ಎಂಜಾಯ್ ಮಾಡಿ, ಖುಷಿ ಖುಷಿಯಾಗಿ ಇರಿ. ಎಲ್ಲವೂ ಕೂಡ ಝೀರೋ ಇಂದ ಮತ್ತೆ ನ್ಯೂ ಬಿಗಿನಿಂಗ್ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. 12, 11, 10, 7, 3, 2 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 1 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಧನಸು ರಾಶಿ, ವೃಶ್ಚಿಕ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಮಕರ ರಾಶಿ ಮತ್ತೆ ಮೇಷರಾಶಿ, ಮೀನ ರಾಶಿ ಮತ್ತೆ ಸಿಂಹ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸಾಧ್ಯ ಆದ್ರೆ ಭಗವಂತ ಎಲ್ರಿಗೂ ಒಳ್ಳೆ ಬುದ್ಧಿನ ಕೊಡ್ಲಿ.